ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮುರಳಿ ಒಂದು ಕಡೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾನೆ. ಆಹಾ, ಮಾವನ ಮನೆಯಲ್ಲಿ ವೈಭೋಗನೇ ಚಂದ, ಇದಕ್ಕೆ ಸಮನಾಗಿ ಯಾವುದೂ ಇಲ್ಲಪ್ಪ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಪಾರಿಜಾತ ಮತ್ತು ಜ್ಯೋತಿಕ ಇಬ್ಬರು ಬರ್ತಾರೆ. ಬಂದ್ಬಿಟ್ಟು ಪಾರಿಜಾತ ಹೇಳ್ತಾಳೆ, ನಿನಗೇನಾದರೂ ಮಾನ ಮರ್ಯಾದೆ ಏನಾದರೂ ಒಂಚೂರಾರು ಇದೆಯೇನೋ, ನೀನು ಹೇಳಿದ್ದೇನೋ, ನೀನು ಮಾಡ್ತಿರೋದೇನೋ, ನಿಂಗೇನಾಗಿದೆ ಅಂತ ಕೇಳ್ತಾ ಇರ್ತಾಳೆ. ಆವಾಗ ನಾನು ಕರ್ತವ್ಯನ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ನನ್ನ ಮಗುಂಗೆ ಮಾತು ಕೊಟ್ಟಿದ್ದೀನಿ, ನಿನ್ನ ಮದುವೆ ಶಾಸ್ತ್ರನೆಲ್ಲ ಕೊಡಿಸ್ತೀನಿ ಅಂತ. ನಾನು ಅದನ್ನ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ಇವಾಗ ನೀವು ಅದನ್ನು ಮಾಡಬಾರ್ದು, ಈಗ ಚೌಟ್ರಿಗೆ ನೀವು ಬರಬಾರ್ದು ಅಂದರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಾ ಇರ್ತಾನೆ. ಐ ಆಮ್ ನಾಟ್ ಫಾರ್ ಸೇಲ್, ನಾನು ದುಡ್ಡಿಗೆಲ್ಲ ಬಗ್ಗೋ ಮಗನೇ ಅಲ್ಲ ಅಂತ ಹೇಳ್ತಿರ್ತಾನೆ. ಇದೇನು ಗ್ರಣಿ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅಂತ ಕೇಳ್ತಿರ್ತಾಳೆ. ಆವಾಗ ಪಾರಿಜಾತ 5 lakhs ಅಂತ ಹೇಳ್ತಾನೆ. ಆವಾಗ ಅಯ್ಯೋ, ದುಡ್ಡಿಗೆಲ್ಲ ಯಾರಾದರೂ ಬೆಲೆ ಕೊಟ್ಟು ಸಂಬಂಧದ ಬೆಲೆ ಹಾಳು ಮಾಡೋಕ್ಕಾಗುತ್ತಾ ಅಂತ ಹೇಳ್ತಿರ್ತಾನೆ. ಅಯ್ಯೋ ಗ್ರಾನಿ ಅಂತಾಳೆ ಜ್ಯೋತಿಕಾ. ಅವಾಗ 10 lakhs ಅಂತ ಹೇಳ್ತಾಳೆ. ಅಯ್ಯೋ, ನಾನು ದುಡ್ಡಿಗೆಲ್ಲ ತಲೆ ಬಗ್ಸಲ್ಲಪ್ಪ, ನನಗೆ ದುಡ್ಡಕ್ಕಿಂತ ನನ್ನ ಸಂಬಂಧಗಳೇ ಇಂಪಾರ್ಟೆಂಟು, ನನ್ನ ಮಗನೇ ಇಂಪಾರ್ಟೆಂಟು ಅಂತ ಹೇಳ್ತಿರ್ತಾನೆ. ಅವಾಗ ಹೋಗ್ಲಿ 15 lakhs ಅಂತ ಹೇಳ್ತಾಳೆ. ಅವಾಗ ಇಲ್ಲ, ನಾನು ನನ್ನ ಮಗನ ಪ್ರೀತಿನ ಸಣ್ಣದ್ರಿಂದ ಇಷ್ಟು ಮಕ್ಕಳು ಎದೆಗೋದಿತಾರೆ, ಆದರೆ ನನ್ನ ಮಗ ಏನೋ ಬೇಜಾರು ಮಾಡ್ದ ಅಂದ್ಬಿಟ್ಟು ನಾನು ದುಡ್ಡುಗೋಸ್ಕರ ಅವನ ಪ್ರೀತಿನ ಕಳ್ಕೊಳ್ಳೋದಕ್ಕಾಗುತ್ತಾ? ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾನೆ. ಇದಕ್ಕಿಂತ ಜಾಸ್ತಿ ಸಾಧ್ಯನೇ ಇಲ್ಲ ಕಣೋ ಅಂತ ಪಾರಿಜಾತ ಹೇಳ್ತಿರ್ತಾಳೆ. ಆವಾಗ ಜ್ಯೋತಿಕಾ ಹೇಳ್ತಾಳೆ 25 lakhs. ಜ್ಯೋತಿಕಾ ಹೇಳ್ತಿದ್ದಂಗೆ ಆಗ ಪಾರಿಜಾತ, ಇದೇನು ಗೋಲ್ಡಿ, ಇವನಿಗೋಸ್ಕರ 25 ಲಕ್ಷ ಕೊಡ್ತೀಯ ನೀನು ಅಂತ ಕೇಳ್ತಿರ್ತಾಳೆ. ಆ ಶಾರದಾ ಮತ್ತು ಸಿದ್ದು ಸಂತೋಷ ಹಾಳಾಗುತ್ತೆ ಅಂದರೆ ನಾನು ಎಷ್ಟು ಖರ್ಚು ಮಾಡೋದಕ್ಕೂ ಐ ಡೋಂಟ್ ಕೇರ್, ನಾನು ಎಷ್ಟು ಕೊಡೋದಕ್ಕೂ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಮುರಳಿ ಹೇಳ್ತಾನೆ, ಮಹಾಭಾರತದಲ್ಲಿ ಕುರುಡು ಧೃತರಾಷ್ಟ್ರ ಮಕ್ಕಳ ಮೇಲೆ ಸುಮ್ಮನೆ ವ್ಯರ್ಥವಾಗಿ ಪ್ರೀತಿ ತೋರಿಸ್ತಾ, ಆದರೆ ನಾನು ಇಲ್ಲಿ ನಿಮ್ಮ ದುಡ್ಡಿಗೆ ಓಕೆ, ನೀವು ನನಗೆ 25 lakhsಗೆ ಲಾಕ್ ಮಾಡಿ, ನಾನು ನೀವು ಹೇಳಿದ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಏನು ಹೇಳ್ತಿದ್ಯಾ, ಇವಾಗ ತಾನೇ ನನ್ನ ಪ್ರೀತಿ, ನನ್ನ ಮಗನ ಮೇಲೆ ಪ್ರೀತಿ ಜಾಸ್ತಿ ಅಂತೆಲ್ಲ ಹೇಳ್ತಿದ್ದಲ್ಲೋ ಅಂತ ಹೇಳ್ತಿರ್ತಾಳೆ ಪಾರಿಜಾತ. ಅವಾಗ ಅಯ್ಯೋ, ಪ್ರೀತಿ ಇಂಪಾರ್ಟೆಂಟು, ಆದರೆ ನಾನು ನಾರಾಯಣನ ಭಕ್ತನೇ, ಆದರೆ ಅವ್ರ ಹೆಂಡತಿ ಲಕ್ಷ್ಮೀ ಇದ್ದಾರಲ್ಲ, ಅವ್ರ ಕಂಡ್ರೆ ನಂಗೆ ತುಂಬ ಪ್ರೀತಿ, ನನಗೆ ಇವಾಗ ದುಡ್ಡು ಇಂಪಾರ್ಟೆಂಟು, ಈಗ ನಂಗೆ ಅಡ್ವಾನ್ಸ್ ಬರಬೇಕಲ್ಲ, ಅಡ್ವಾನ್ಸ್ ಇವತ್ತೇ ಸೆಟಲ್ ಮಾಡಿ ನಾನು ಆಮೇಲೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಆಯಿತು, ಅಡ್ವಾನ್ಸ್ ಆಗಿ 5 lakhs ಇವತ್ತೇ ಕೊಡ್ತೀನಿ ಅಂತ ಜ್ಯೋತಿಕೆ ಹೇಳ್ತಿರ್ತಾಳೆ. ಅವಾಗ ಗೋಲ್ಡಿ ನೀನು ಸುಮ್ಮನೆ ಇರು ಅಂತ ಹೇಳೋದಕ್ಕೆ ಹೋಗ್ತಾಳೆ ಪಾರಿಜಾತ. ನೋಡು, ಇದು ಬೆಳೆಯೋರ ಲಕ್ಷಣ ಅಂದರೆ, ಇದು ಡೀಲ್ ಅಂತ ಹೇಳ್ಬಿಟ್ಟು ಅವಳಿಗೆ ಡೀಲ್ ಅಂತ ಹಿಂಗೆ ತಿಕ್ಕನ ಹತ್ರ ಡೀಲ್ ಮಾಡ್ಕೊತಾನೆ. ಡೀಲ್ ಮಾಡ್ಕೊಂಡಾದ್ಮೇಲೆ ಮನೆಗೆ ಬಟ್ಟೆಯವ್ರು ಬಂದಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ವಿಮಲಾ ಅವ್ರ ಅಪ್ಪನ ಕೇಳ್ತಾಳೆ, ಇದೇನಪ್ಪ ಮನೆಗೇ ಬಟ್ಟೆಯವ್ರನ್ನ ಕರೆಸಿದ್ದೀರಾ, ನಾವು ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಆಚೆ ಕಡೆ ಹೋಗ್ಬೇಕು ಅಂದ್ಕೊತಾ ಇದ್ವಿ ಅಂತ ಹೇಳ್ತಿರ್ತಾಳೆ. ಅವಾಗ ನಿನ್ನ ಖುಷಿಗಿಂತ ದೊಡ್ಡದು ಯಾವುದೂ ಇಲ್ಲ ಅಮ್ಮ, ನಾನು ನಿನ್ನ ಖುಷಿಯಾಗಿರಲಿ ಅಂತ ಹೇಳ್ಬಿಟ್ಟು ಬಟ್ಟೆಯವ್ರನ್ನೇ ಮನೆಗೆ ಕರೆಸಿದ್ದೀನಿ ಅಂತ ಹೇಳ್ತಿರ್ತಾರೆ. ಆದರೆ ಅಪ್ಪ, ನೀವು ಈ ಥರ ಎಲ್ಲ ಯಾಕೆ ಮಾಡ್ತಿದ್ದೀರಾ? ಕೆಲವೊಂದು ಸತಿ ನನಗೆ ಅನಿಸುತ್ತೆ, ನಾನೇ ನಮ್ಮ ಅಪ್ಪಂಗೆ ತುಂಬ ಬೇಜಾರು ಮಾಡಿಬಿಟ್ನೇನೋ, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿದ್ನಾ ಅಂತ ಅನಿಸುತ್ತೆ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ತಾಳೆ. ಅದೆಲ್ಲ ಯಾಕಮ್ಮ, ಇವಾಗ ನೀನು ಅದೆಲ್ಲ ತಲೆ ಕೆಡಿಸ್ಕೊಂಬೇಡ, ಹೋಗು, ಇವಾಗ ಎಲ್ಲರೂ ನಿಮ್ಗೆ ಯಾವ ಬಟ್ಟೆ ಬೇಕೋ ಆ ಬಟ್ಟೆನ ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ. ಆದರೂ ಅದಕ್ಕೆಲ್ಲ ದುಡ್ಡು ಅಂತ ಕೇಳ್ತಾ ಇರ್ತಾಳೆ. ಕೆಲವೊಂದನ್ನು ದುಡ್ಡಲ್ಲಿ ಲೆಕ್ಕಾಚಾರ ಹಾಕೋದಕ್ಕೆ ಆಗೋದಿಲ್ಲ, ದುಡ್ಡನ್ನ ಯಾರು ತಲೆ ಕೆಡಿಸ್ಕೊಂಬೇಡಿ, ನಿಮ್ಗೆ ಯಾವ ಬಟ್ಟೆ ಬೇಕು ತೊಗೊಳ್ಳಿ ಅಂತ ಹೇಳ್ತಿರ್ತಾರೆ. ಅವಾಗ ನಾನು ತೊಗೊಬೋದಾ ಅಂತ ಪಾರಿಜಾತ ಕೇಳ್ತಿರ್ತಾಳೆ. ಹೋಗಿ ತಗೋ ಅಂತ ಹೇಳ್ತಾರೆ. ಅವಾಗ ಪಾರಿಜಾತ ಅವಳೆ ಜಿಂಕೆ ಮರಿತಾರೆ ಎಗ್ರಕ್ಕೆ ಬಂದು ಅಲ್ಲಿ ಬಟ್ಟೆ ಹತ್ರ ಕೂತ್ಕೊತಾಳೆ. ಆವಾಗ ವಿಮಲಾ, ಶಾರದಾ ಬಾರಮ್ಮ ನೀನು ಬಟ್ಟೆ ಸೆಲೆಕ್ಟ್ ಮಾಡ್ಕೊ ಅಂತ ಕರೀತಾರೆ. ಆವಾಗ ಶಾರದನು ಬಂದು ಸೀರೆ ಹತ್ರ ಕೂತ್ಕೊತಾಳೆ. ಸುಮಿತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಆವಾಗ ದಶರಥ, ಹೋಗು ಸುಮಿತ್ರ, ನೀನು ಸೀರೆ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾನೆ. ಆವಾಗ ನನಗೆ ಬೇಡ ರೀ, ನನಗೆ ಈ ಸೀರೆ ಎಲ್ಲ ಏನೂ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ಅಲ್ಲೇ ನಿಂತಿರ್ತಾರೆ. ಆವಾಗ ಸಿದ್ದುನು ಹೇಳ್ತಾನೆ, ಹೋಗಿಯತ್ತೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಎಷ್ಟೇ ಆದ್ರೂ ಹೆಣ್ಣಿಗೆ ದಾರೆ ಎರಿಯೋರಲ್ವಾ, ನೀವು ಅವ್ರ ತಾಯಿಯಾಗಿ ನೀವು ಹೊಸ ಸೀರೆ ಹಾಕ್ಕೋಬೇಕು, ನೀವು ತಗೊಳ್ಳಿ ಅಂತ ಹೇಳ್ತಿರ್ತಾನೆ. ಆವಾಗ ಬೇಡ ಅಂತ ಹೇಳ್ತಿರ್ತಾಳೆ. ಆಗ ದಶರಥ ಅವಳನ್ನ ಕೈ ಹಿಡ್ದು ಕರ್ಕೊಬಂದು ಅಲ್ಲಿ ಕುಂಡಿಸ್ತಾನೆ. ಆವಾಗ ಅವಳು ಒಂದು ಕೆಂಪು ಕಲರ್ ಸೀರೆನ ಸೆಲೆಕ್ಟ್ ಮಾಡ್ತಾಳೆ. ಆ ಸೀರೆನ ಸೆಲೆಕ್ಟ್ ಮಾಡ್ಕೊತಿದ್ದಂಗೆ ದಶರಥ, ಈ ಸೀರೆ ಶಾರದಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ ಅಂತ ಹೇಳ್ತಾನೆ. ಆವಾಗ ಸುಮಿತ್ರ ಕೈಯಲ್ಲಿ ಹಿಡ್ದು ಸೀರೆನ ಅಲ್ಲೇ ಬಿಟ್ಬಿಡ್ತಾಳೆ. ಆವಾಗ ಆ ಸೀರೆನ ನಾನು ತೊಗೊತೀನಿ ಅಂತ ಹೇಳ್ಬಿಟ್ಟು ಶಾರದಾ ಅದನ್ನು ಕೈಯಲ್ಲಿ ಇಸ್ಕೊತಾಳೆ. ಆವಾಗ ಜ್ಯೋತಿಕಾ, ಆ ಸೀರೆ ಎಷ್ಟಾಗ್ಬೋದು ಅಂತ ಆ ಸೀರೆ ಮಾರೋರನ್ನ ಕೇಳ್ತಾಳೆ. ಆವಾಗ ಅದು 1 ಲಕ್ಷ ಆಗ್ಬೋದು ಅಂತ ಹೇಳ್ತಾರೆ. ಅಯ್ಯೋ ಶಾರದಾ, ಆ ಸೀರೆ 1 ಲಕ್ಷ ಆಗುತ್ತಂತೆ, ಆ ಸೀರೆನ ಉಟ್ಕೊಳ್ಳೋದಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ, ಆ ದುಡ್ಡನ್ನ ಸಂಪಾದನೆ ಮಾಡೋಕ್ಕೆ ಕಮ್ಮಿ ಅಂದರೂ ಒಂದು 7-8 ತಿಂಗಳು ಬೇಕಾಗುತ್ತೆ, ಆ ಸೀರೆ ಉಟ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ಸಿದ್ದು
ಕೋಪ ಬರುತ್ತೆ. ಸೀರೆ ಉಟ್ಕೊಳ್ಳೋದ್ರಿಂದ ಯೋಗ್ಯತೆ ಬರೋದಲ್ಲ, ಸೀರೆ ಉಟ್ಕೊಂಡವರು ಯಾವ ಥರ ಒಳ್ಳೆ ಮನಸ್ಸಿಟ್ಕೊಂಡಿರ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟು. ಅದನ್ನು ಚೆನ್ನಾಗಿದ್ದರೆ ಸರಿ ಅಲ್ವಾ ಜ್ಯೋತಿಕಾ ಅಂತ ಹೇಳ್ತಿರ್ತಾನೆ. ವಾಟ್ ಎವರ್ ಇಟ್ ಮೇ ಬಿ, ನನಗೆ ಈಗ ಆ ಸೀರೆ ನನಗಿಷ್ಟ ಆಗಿದೆ, ಆ ಸೀರೆ ನನಗೆ ಬೇಕು ಕುಡೀಲಿ ಅಂತ ಹೇಳ್ಬಿಟ್ಟು ಶಾರದನ ಕೈಯಿಂದ ಕಿತ್ಕೊಂಡ್ಬಿಡ್ತಾಳೆ. ಈ ಸೀರೆ ನಾನು ಇಟ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ದಶರಥ ಹೇಳ್ತಾನೆ, ಇಲ್ಲಿ ನಡೀತಾ ಇರೋದು ಶಾರದನ ಮದುವೆ, ಅವಳಿಗೆ ಇವತ್ತು ಫಸ್ಟ್ ಪ್ರಯಾರಿಟಿ, ಅವಳೇನು ಇಷ್ಟಪಡ್ತಾಳೋ ಅದನ್ನ ಬಿಟ್ಟು ಅದಾದ್ಮೇಲೆ ನೀವೆಲ್ಲ ತೊಗೋಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಜ್ಯೋತಿಕನ ಕೈಯಲ್ಲಿದ್ದು ಸೀರೆನ ತಗೊಂಡು ಶಾರದ ತೊಗೊಳಮ್ಮ ಈ ಸೀರೆ ನಿನಗೆ ಇಟ್ಕೊ ಅಂತ ಹೇಳ್ಬಿಟ್ಟು ದಶರಥ ಕೊಡ್ತಾನೆ. ಆವಾಗ ಶಾರದಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಆ ಸೀರೆ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ, ನಾನು ಈ ಸೀರೆನ ಇಟ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಸಿದ್ದು ಕಡೆ ನೋಡ್ತಾಳೆ. ಸಿದ್ದು ತುಂಬ ಚೆನ್ನಾಗಿದೆ, ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಾನೆ. ಅದಾದಮೇಲೆ ವಿಮಲಾ ಹೇಳ್ತಾಳೆ, ಧಾರೆಗೆ ಇನ್ನೊಂದು ಸೀರೆ ಸೆಲೆಕ್ಟ್ ಮಾಡ್ಕೊಳ್ಳಮ್ಮ ಅಂತ ಹೇಳ್ತಿರ್ತಾರೆ. ಆವಾಗ ಒಂದು ಗ್ರೀನ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ತಾಳೆ. ಆವಾಗ ಈ ಸ್ಯಾರಿ ನಂಗೆ ಇಷ್ಟ ಆಯಿತು ಅಂತ ಹೇಳ್ತಿರ್ತಾಳೆ ಶಾರದಾ. ಆವಾಗ ಸಿದ್ದು ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಕಣ್ಣಲ್ಲಿ ಸಿಗ್ನಲ್ ಕೊಡ್ತಾ ಇರ್ತಾನೆ. ದಶರಥ ಒಂದು ಸೀರೆ ಸೆಲೆಕ್ಟ್ ಮಾಡಿಬಿಟ್ಟು ಆ ಸೀರೆನ ಜ್ಯೋತಿಕಂಗೆ ಕೇಳ್ಕೊಡ್ತಾನೆ. ಜ್ಯೋತಿಕಾ ಈ ಸೀರೆ ನಿನಗೆ ಚೆನ್ನಾಗಿ ಕಾಣಿಸುತ್ತೆ, ಈ ಸೀರೆ ನೀನೇ ಉಟ್ಕೋ ಅಂತ ಹೇಳ್ತಾ ಇರ್ತಾನೆ. ಆವಾಗ ಆ ಸೀರೆನ ತೆಗೆದು ಕೆಳಗಡೆ ಇಟ್ಬಿಟ್ಟು ಮುಖನ ಒಳ್ಳೆ ಕೋಡಂಗಿ ಥರ ಇಟ್ಕೊಂಡು ಅಂದ್ಕೊಂಡು ನಿಂತಿರ್ತಾಳೆ. ಆವಾಗ ನಾನು ಈ ಸೀರೆ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಪಾರಿಜಾತ ಹೇಳ್ತಿರ್ತಾಳೆ. ಎಲ್ಲರದ್ದು ಸೀರೆ ಸೆಲೆಕ್ಷನ್ ಆಗುತ್ತೆ. ಶಾರದಾ ಅವ್ರ ಅಮ್ಮ ಸೆಲೆಕ್ಟ್ ಮಾಡಿದ ಕೆಂಪು ಸೀರೆನ ಉಟ್ಕೊಂಡು ಮಿರರ್ ಮುಂದೆ ನೋಡಿಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಸಿದ್ದು ಬರ್ತಾನೆ. ಸಿದ್ದು ಬಂದುಬಿಟ್ಟು, ಏನು ಶಾರದವ್ರೆ, ಈ ಸೀರೆಗೆ ಒಂದು ಏನಾರು ಅಂದ ಬಂತಾ, ಅಥವಾ ಆ ಸೀರೆ ನೀವು ಉಟ್ಕೊಂಡಿರೋದ್ರಿಂದ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನೀವು ಒಳ್ಳೆ ಅಪ್ಸರೆ ಥರ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಿರ್ತಾನೆ. ಆವಾಗ ಸರ್ ನೀವು ಸುಮ್ಮನೆ ರೀ, ಹೊಗಳುಬೇಡಿ ನನ್ನ ಅಂತ ಹೇಳ್ತಿರ್ತಾಳೆ. ಇಲ್ಲ ಶಾರದವ್ರೆ, ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈ ಸೀರೆಯಲ್ಲಿ ಅಂತ ಹೇಳ್ತಿರ್ತಾನೆ. ಆವಾಗ ಇದು ನನ್ನ ಅಮ್ಮ ಸೆಲೆಕ್ಟ್ ಮಾಡಿ ಸೀರೆ, ನನಗೆ ಮದುವೆ ಆಗ್ತಾಯಿದೆ ಅಂದರೆ ತಾಯಿ ಸೆಲೆಕ್ಟ್ ಮಾಡಿ ಸೀರೆ ಅನ್ನೋದು ಅದರಲ್ಲಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆ ಭಾವನೆ ಇರುತ್ತೆ. ಅಂಥದ್ರಲ್ಲಿ ನನಗೆ ಸುಮಿತ್ರಮ್ಮ ಸೆಲೆಕ್ಟ್ ಮಾಡಿದ ಸೀರೆನ ನಾನು ಹಾಕ್ಕೊಂಡಿದ್ದೀನಲ್ಲ, ನನಗೆ ತುಂಬ ಸಂತೋಷ ಆಗ್ತಾಯಿದೆ, ಸುಮಿತ್ರಮ್ಮನ ಕೈಯಿಂದನೇ ನಂಗೆ ಸೀರೆ ಸಿಕ್ತು ಅಂತ ಖುಷಿ ಪಡ್ತಾ ಇರ್ತಾಳೆ. ಅದು ಸುಮಿತ್ರ ಅತ್ತೆಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ಆ ಪ್ರೀತಿನ ಅವರು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ ಅಷ್ಟೇ, ಯಾವುದೇ ಮೂಲೆಯಲ್ಲಿ ಒಂದು ಕಡೆ ಪ್ರೀತಿ ಇದೆ. ಆದರೆ ಈ ಕೆಲವರು ಹೇಳ್ತಾರಲ್ಲ, ಮನಸ್ಸು ಹರಿದಿದ್ದನ್ನ ಕರಳು ಹರಿತು ಅಂತ, ಕರಳಲ್ಲಿ ಅವ್ರಿಗೆ ಪ್ರೀತಿ ಇದೆ, ಆ ಪ್ರೀತಿನ ಅವರು ಎಕ್ಸ್ಪ್ರೆಸ್ ಮಾಡ್ತಾಯಿಲ್ಲ. ಇವತ್ತಲ್ಲ ನಾಳೆ ಅವ್ರಿಗೆ ನೀವೇ ಅವ್ರ ಮಗಳು ಅಂತ ಗೊತ್ತಾಗುತ್ತೆ, ಅವ್ರಿಗೂ ನಿಮ್ಮ ಮೇಲೆ ಪ್ರೀತಿ ಬರುತ್ತೆ, ಆ ದಿನವೂ ನಾವು ನೋಡ್ತೀವಿ ಅಂತ ಹೇಳ್ತಿರ್ತಾನೆ. ಇವತ್ತು ಇಷ್ಟೆಲ್ಲ ಆಗ್ತಾಯಿದೆ, ಅವರು ನನಗೆ ಸೀರೆ ಸೆಲೆಕ್ಟ್ ಮಾಡಿಕೊಟ್ರು ಅಂದರೆ ಅದಕ್ಕೆಲ್ಲ ನೀವೇ ಕಾರಣ, ನಿಮ್ಮಿಂದನೇ ಎಲ್ಲ ಒಳ್ಳೇದಾಯಿತು ಅಂತ ಖುಷಿ ಪಡ್ತಾ ಇರ್ತಾಳೆ. ಖುಷಿಗೇನು ಇಲ್ವಾ ಅಂತ ಹತ್ರ ಬರ್ತಾ ಇರ್ತಾನೆ. ಆವಾಗ ಅಲ್ಲಿ ಸಡನ್ನಾಗಿ ದೀಪು ಬಂದ್ಬಿಡ್ತಾಳೆ. ದೀಪು ಬಂದ್ಬಿಟ್ಟು, ಅಮ್ಮ ಎಲ್ರಿಗೂ ಬಟ್ಟೆ ತೊಗೊಂಡಿದ್ದೀರಾ, ನನಗೆ ಬಟ್ಟೆ ತೊಗೊಂಡಿಲ್ವಾ ಅಂತ ಕೇಳ್ತಿರ್ತಾಳೆ. ದೀಪು, ಇಲ್ಲಿ ಯಾವ ಫಂಕ್ಷನ್ ನಡೀತಾ ಇರೋದು ಅಂತ ಕೇಳ್ತಾನೆ. ನಿಮ್ಮಿಬ್ರದ್ದು ಮದುವೆ ಅಂತ ಹೇಳ್ತಾರೆ. ಮತ್ತು ಯಾರು ಬಟ್ಟೆ ತೊಗೋಬೇಕು ಅಂತ ಕೇಳ್ತಾನೆ. ನೀವಿಬ್ಬರು ಬಟ್ಟೆ ತೊಗೋಬೇಕು ಅಂತ ಹೇಳ್ತಾಳೆ. ಮತ್ತು ನಿನಗೆ ಯಾಕೆ ಅಂತ ಕೇಳ್ತಾನೆ. ಆವಾಗ ಅಪ್ಪ ನನಗೆ ಬಟ್ಟೆ ಬೇಡವಾ, ನಾನು ಹೊಸ ಬಟ್ಟೆ ಹಾಕ್ಕೋಬೇಕು, ನನಗೆ ಹೊಸ ಬಟ್ಟೆ ಬೇಕು ಅಂತ ಕೇಳ್ತಿರ್ತಾಳೆ. ಅಯ್ಯೋ ನಿನ್ಗೆ ತಂದಿಲ್ಲ, ಮರ್ತ್ಬಿಟ್ವಲ್ಲ ಅಂತ ಹೇಳ್ತಿರ್ತಾನೆ. ಆವಾಗ ನನಗೆ ಬಟ್ಟೆ ಬೇಕೇ ಬೇಕು ಅಂತ ಹೇಳ್ತಿರ್ತಾಳೆ. ಆವಾಗ ಯಾಕೆ ಸರ್ ಅವಳಿಗೆ ಅಷ್ಟೊಂದು ರೇಗಿಸ್ತೀರಾ, ಅವಳಿಗೆ ಬಟ್ಟೆ ತೊಗೊಂಬಂದಿದ್ದೀವಲ್ಲ, ನಿನ್ನ ಬಟ್ಟೆ ಅಜ್ಜಿ ಹತ್ರ ಕೊಟ್ಟಿದ್ದೀವಿ, ಅಜ್ಜಿ ಹತ್ರ ಇಸ್ಕೊಪುಟ್ಟ ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಹತ್ರ ಇದೆಯಾ, ನನಗೂ ಹೊಸ ಬಟ್ಟೆ ತಂದಿದ್ದಾರೆ ಅಂತ ಫುಲ್ ಖುಷಿ ಪಟ್ಕೊಂಡು ಅಲ್ಲಿಂದ ಹೊಂಟೋಗ್ತಾಳೆ. ನಮ್ಮ ಮಗಳು ಎಷ್ಟು ಖುಷಿಯಾಗಿದ್ದಾಳೆ ಅಲ್ವಾ, ಅವಳು ಈ ಥರ ಖುಷಿಯಾಗಿರೋದು ನೋಡೋದಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ ಅಂತ ಶಾರದಾ ಹೇಳ್ತಿರ್ತಾಳೆ. ಅವಳು ಯಾವಾಗಲೂ ಖುಷಿಯಾಗಿರ್ತಾಳೆ, ಮಹಾರಾಣಿ ಥರ ಇರ್ತಾಳೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಇದೆಲ್ಲದಕ್ಕೂ ನೀವೇ ಕಾರಣ ಮಾವ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿ ಪಾರಿಜಾತ ಮಿರರ್ ಮುಂದೆ ನಿಂತ್ಕೊಂಡು ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರೋ ಬ್ಲೂ ಕಲರ್ ಸ್ಯಾರಿ ಇಟ್ಕೊಂಡು, ವಾವ್ ಈ ಸ್ಯಾರಿ ತುಂಬ ಚೆನ್ನಾಗಿದೆ, ಈ ಅಪ್ಪ ನೋಡಿದ್ರೆ ನನ್ನ ಮೇಲೆ ಯಾವಾಗ್ಲೂ ಕೋತಿ ಥರ ಗುರು ಅಂತ ಇರ್ತಾನೆ, ಆದರೆ ಈ ಸೀರೆ ಮಾತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ, ಈ ಒಂಥರ ಈ ನವಿಲುಗರಿಗಳು ಎಲ್ಲ ಇರೋ ಥರನೇ ತುಂಬ ಚೆನ್ನಾಗಿದೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಆವಾಗ ಅಲ್ಲಿಗೆ ಜ್ಯೋತಿಕಾ ಬರ್ತಾಳೆ. ಗ್ರಾನಿ, ಇದೇನು ಮಾಡ್ತಿದ್ದೀರಾ ನೀವು ಅಂತ ಕೇಳ್ತಾ ಇರ್ತಾಳೆ. ಅಯ್ಯೋ, ನಾನು ಈ ಸೀರೆ ಉಟ್ಕೊಂಡ್ರೆ ಈ ನವಿಲುಗೆ ರೆಕ್ಕೆ ಬಿಚ್ಕೊಂಡು ಕೂತ್ಕೊಳ್ಳುತ್ತಲ್ಲ, ಆ ಥರ ಇರುತ್ತೆ ಅಲ್ವಾ, ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಈ ಸೀರೆಯಲ್ಲೇ ಆ ಶಾರದನ್ ನೇಣಾಕ್ಬಿಡ್ಬೇಕು ಅಂತ ಅನ್ನಿಸ್ತಿದೆ ನನಗೆ ಅಂತ ಹೇಳ್ತಿರ್ತಾಳೆ. ಅದು ಯಾಕೆ ಈ ಥರ ಆಡ್ತಿದ್ಯಾ ಅಂತ ಕೇಳ್ತಿರ್ತಾಳೆ ಪಾರಿಜಾತ. ಅವಾಗ ಮತ್ತಿನ್ನೇನು ಮಾಡಲಿ, ನಾನು ಇಷ್ಟಪಟ್ಟು ಸ್ಯಾರಿನೇ ಅವಳು ಸೆಲೆಕ್ಟ್ ಮಾಡ್ಕೊಂಬಿಟ್ಲು, ನನಗೆ ಬೇಜಾರಾಗೋದಿಲ್ವಾ, ಒಂಥರ ಈ ಮನೆ ಅಧಿಕಾರನೇ ಅವಳಿಗೆ ಬಿಟ್ಕೊಟ್ಟ ಎಷ್ಟು ಬೇಜಾರಾಗೋಯ್ತು ನನಗೆ ಅಂತ ಹೇಳ್ತಿರ್ತಾಳೆ. ಅಯ್ಯೋ, ಒಂದು ಸೀರೆಗೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊತೀಯ, ಒಂದು ಸೀರೆ ತಾನೇ, ಹೋಗ್ಲಿ ಬಿಡು ಅಂತ ಹೇಳ್ತಿರ್ತಾಳೆ. ಈ ಮನೆಯಲ್ಲಿ ನಿನಗೆ ಏನು ಸ್ಥಾನ ಇರಬೇಕು ಆ ಸ್ಥಾನ ಇದೆ ತಾನೇ, ನೀನು ಖುಷಿಯಾಗಿರೋದು ಕಲಿ ಅಂತ ಹೇಳ್ತಿರ್ತಾಳೆ. ಆವಾಗ ಅಜ್ಜಿ ಅಂತ ಕರ್ಕೊಂಡು ದೀಪು ಅಲ್ಲಿ ಬರ್ತಾಳೆ. ಯಾರೇ ನಿನ್ನ ಅಜ್ಜಿ ಬಾಳೆಕಾಯಿ ಬಜ್ಜಿ ಅಂತ ಹೇಳ್ತಿರ್ತಾಳೆ.
ಜ್ಯೋತಿಕಾ ಸುಮ್ಮನೆ ರೀಗ್ರೇನಿ ಅವಳಿಗೆ ಆ ಥರ ಗದರಿಸ್ಬೇಡಿ ಅಂತ ಹೇಳ್ಬಿಟ್ಟು ದೀಪು ಏನು ಬೇಕು ನಿನಗೆ ಅಂತ ಕೇಳ್ತಿರ್ತಾಳೆ. ನಂದು ಹೊಸ ಬಟ್ಟೆ ಅಜ್ಜಿ ಹತ್ರ ಇದೆಯಂತಲ್ಲ ಅಂತ ಕೇಳ್ತಿರ್ತಾಳೆ. ಹೌದು, ನಾನು ನಿನಗೋಸ್ಕರ ಹೊಸ ಬಟ್ಟೆನ ಸೆಲೆಕ್ಟ್ ಮಾಡಿದ್ದೀನಿ, ಕೊಡ್ತೀನಿ ಇರು ಅಂತ ಹೇಳ್ಬಿಟ್ಟು ಜ್ಯೋತಿಕಾ ಹೋಗಿ ಅವಳ ಬಟ್ಟೆನ ತೊಗೊಂಬರ್ತಾಳೆ. ಬಟ್ಟೆನ ತೊಗೊಂಡು ದೀಪಕ್ಕೆ ತೋರಿಸ್ತಾ ಇರ್ತಾಳೆ. ನೀನು ಈ ಬಟ್ಟೆನ ಹಾಕೊಂಡ್ರೆ ಪ್ರಿನ್ಸಸ್ ಥರ ಇರ್ತೀಯ ಅಂತ ಹೇಳ್ತಿರ್ತಾಳೆ. ಪ್ರಿನ್ಸಸ್ ಥರನ ನಾನು ಅಷ್ಟೊಂದು ಚೆನ್ನಾಗಿರ್ತೀನ ಅಂತ ಖುಷಿ ಪಡ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.